ವೆಲ್ಕಮ್ ಟು ಐಫೈ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂದರೆ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವ್ಲಾಗ್ ಏನಂದರೆ ನನ್ನ ಮಗಳದು ಲೈಕ್ ಸೆಮಿಸ್ಟರ್ ಅಂದರೆ ರಜಾ ಸ್ಟಾರ್ಟ್ ಆಗ್ತಿದೆ, ಕ್ರಿಸ್ಮಸ್ ಹಾಲಿಡೇಸು ಸೆಮಿಸ್ಟರ್ ಎಂಡ್ ಆಗ್ತಿದೆ ಫಸ್ಟ್ ಒನ್ನು. ಸೊ ಇವಾಗ ಬಂದು ವಿಂಟರ್ ಹಾಲಿಡೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಒಂದು ಸ್ಕೂಲಲ್ಲಿ ಸ್ಪೆಷಲ್ ಆಕ್ಟಿವಿಟೀಸ್ ಇದೆ ಕ್ರಿಸ್ಮಸ್ಸಿಗೆ ಅಂತ ಹೇಳಿ ಮಕ್ಳ ಕೈಲಿ ಸಾಂಗ್ಸು ಮತ್ತು ಸ್ವಲ್ಪ ಮ್ಯಾಜಿಕ್ ಶೋ ಅವ್ರಿಗೆ ಏನೇನೋ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ಸೊ ಫಸ್ಟ್ ಹೋಗಿ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಅವ್ರ ಸ್ಕೂಲ್ ಇರತ್ತೆ, ಅವ್ರಿಗೆ ಆಕ್ಟಿವಿಟೀಸ್ ಅವ್ರಿಗೆ ಸಿಂಗಲ್ ಆಗಿ ಮಾಡ್ತಾರೆ, ಪೇರೆಂಟ್ಸ್ ವಾಪಸ್ ಬರಬೇಕು. ಸೊ ಅದಾದ್ಮೇಲೆ ಆಕ್ಟಿವಿಟೀಸ್ ಆದ್ಮೇಲೆ ಮತ್ತೆ ನಾವು ಹೋಗ್ಬೇಕು, ನಾವು ಅವ್ರ ಜೊತೆ ಸೇರ್ಕೋಬಹುದು. ಅವರು ಏನೇನೋ ಪಾರ್ಟಿಸಿಪೇಟ್ ಮಾಡ್ತಾರೆ, ಮ್ಯಾಜಿಕ್ ಶೋ ಇರುತ್ತಂತೆ, ಆಮೇಲೆ ಸ್ವಲ್ಪ ಕಾಫಿ ಟೀ, ಆಮೇಲೆ ಗೆಟ್ ಟುಗೆದರ್ ತರ ಪಾರ್ಟಿ ಇರುತ್ತೆ. ಸೊ ಅದಾದ್ಮೇಲೆ ಮಕ್ಕಳೆಲ್ಲ ಕ್ರಿಸ್ಮಸ್ ಸಾಂಗ್ಸ್ ಎಲ್ಲ ಆಡ್ತಾರೆ, ಆಮೇಲಿಂದ ಮನೆಗೆ ವಾಪಸ್ ಬರೋದು. ಸೊ ಮೀನ್ ವೈಲ್ ಏನಂದ್ರೆ ಅವಳನ್ನ ಬಿಟ್ಟ ಮೇಲೆ ಸ್ವಲ್ಪ ಟೈಮ್ ಇರುತ್ತಲ್ಲ, ಮತ್ತೆ ಹೋಗಿ ಮತ್ತೆ ಮನೆಯಿಂದ ಹೋಗೋ ಬದಲು ನನ್ನ ಫ್ರೆಂಡ್ ಸಿಗ್ತಾ ಇದ್ದಾಳೆ ಇವತ್ತು. ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಕಾಫಿ ಶಾಪಲ್ಲಿ, ಅಲ್ಲಿಂದ ಇವಳನ್ನ ಕರ್ಕೊಂಡು ಬರೋದು. ಸೊ ಇದಿಷ್ಟು ಇವತ್ತಿನ ವ್ಲಾಗು. ನೋಡೋಣ ಹೇಗೆ ವ್ಲಾಗ್ ಮಾಡೋಕ್ಕಾಗತ್ತೆ ಅಂತ. ಸೊ ನಾನು ರೆಡಿ ಆಗಿದ್ದೀನಿ. ಸೊ ರೆಡಿ ಆಗಿದ್ದಾಯಿತು, ಈಗ ಬ್ರೇಕ್ಫಾಸ್ಟ್ ತಿನ್ನಬೇಕು. ಅವಳು ಬ್ರೇಕ್ಫಾಸ್ಟ್ ತಿಂತಾ ಇದ್ದಾಳೆ, ಅವಳು ರೆಡಿ ಆಗಿದ್ದಾಳೆ. ಸೊ ಆಮೇಲಿಂದ ವ್ಲಾಗ್ ಮಾಡ್ತೀನಿ ನಾನು. ಒಂದು ಅವ್ರ ಟೀಚರ್ಸಿಗೆ ಅಂತ, ಯಾಕಂದರೆ ಕ್ರಿಸ್ಮಸ್ ಅಲ್ವಾ, ಕ್ಲೋಸ್ ಆಗ್ತಾಯಿದೆ ಸ್ಕೂಲು. ಸೊ ಅವ್ರು ಎಲ್ಲರಿಗೂ ವಿಶ್ ಮಾಡೋದಕ್ಕೆ ಇಲ್ಲ ಅವಳ ಕೈಲೇ ಬರ್ಸಿರೋದು, ಅರಣ್ಯ ಅಂತ ಅವ್ರ ಟೀಚರ್ಸ್ ಹೆಸರು ಬರ್ಸಿ, ಮತ್ತು ಕೆಲವು ಸ್ಟೂಡೆಂಟ್ಸು ಯಾರು ಅವ್ಳಿಗೆ ಸ್ವಲ್ಪ ಫೆಮಿಲಿಯರ್ ಇದ್ದಾರೋ ಫ್ರೆಂಡ್ಸು ಎಲ್ಲರಿಗೂ. ಸೊ ಒಂದು 10-15 ಗ್ರೀಟಿಂಗ್ ಕಾರ್ಡ್ಸ್ ಇದೆ. ಸೊ ಇದೆಲ್ಲ ಬರೆದಿದ್ದೀವಿ, ತೊಗೊಂಡು ಹೋಗ್ಬೇಕು. ಇವತ್ತು ಫಂಕ್ಷನಲ್ಲಿದೆ ಅಂತ ಹೇಳಿದ್ರಲ್ಲ, ಅಲ್ಲಿ ಅವರು ಗ್ರೀಟಿಂಗ್ ಕಾರ್ಡ್ಸ್ ಕೊಡಿಸ್ತಾರೆ ಟೀಚರ್ಸು. ಆಗಿದೆ, ಇವಾಗ ತೊಗೊಂಡು ಹೋಗ್ಬೇಕು ಈ ಕಾರ್ಡ್ಸ್ನ. ಒಳಗಡೆ ಏನು ಮೇಲೆಲ್ಲ ಏನು ಬರ್ದಿಲ್ಲ. ಸೊ ಅವಳ ಹೆಸ್ರಿಗೂ ಅವಳು ಸೈನ್ ಹಾಕ್ಸಿದೀವಿ ಅಷ್ಟೇ. ಸೊ ಇದನ್ನು ತೊಗೊಂಡು ಹೋಗ್ತೀವಿ, ಇವಾಗ ಸ್ಕೂಲಲ್ಲಿ ಕೊಡ್ತೀವಿ. ಸೊ ಟೀಚರ್ಸ್ ಎಲ್ಲರಿಗೂ ಕೊಡಿಸ್ತಾರೆ. ಫಾಸ್ಟ್ ವರ್ಕಿಂಗ್ ಡೇ ಆಫ್ ದ ಸ್ಕೂಲ್ ಇಲ್ಲಿದ್ದಾಳೆ, ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಪ್ರಿನ್ಸೆಸ್ ಡ್ರೆಸ್ ಥರ ಹಾಕಿದ್ದೀನಿ. ಸೊ ನೀವು ನೋಡ್ಬೋದು, ಹುಲ್ಲು ಯೂಶಲಿ ತುಂಬ ಹಸಿರಿರುತ್ತೆ, ಹಚ್ಚ ಹಸಿರಿರುತ್ತೆ ಹುಲ್ಲು ನೋಡೋದಕ್ಕೆ. ಬಟ್ ಇವತ್ತು ಏನಂದರೆ ಹುಲ್ಲು ಅಂತಲೇ ಅನ್ನಿಸ್ತಾ ಇಲ್ಲ, ಎಲ್ಲ ಫುಲ್ಲು ಗ್ರಾಸ್ ಎಲ್ಲ ವೈಟ್ ಸ್ನೋಯಿಂದ ಕವರ್ ಆಗಿದೆ. ರಾತ್ರಿ ಎಲ್ಲ ತುಂಬ ಸ್ವಲ್ಪ ಲೈಟಾಗಿ ಸ್ನೋ ಆಗಿತ್ತು. ಸ್ನೋಗಿಂತ ಹೇಳ್ಬೇಕಂದ್ರೆ ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ಕಮ್ಮಿ ಇತ್ತು, ಚಳಿ ಜಾಸ್ತಿ ಇತ್ತು ರಾತ್ರಿಯಿಂದನೂ. 2 ದಿನದಿಂದ ಏನೋ ಗೊತ್ತಿಲ್ಲ, ವೆದರ್ ತುಂಬ ಹದ್ಗೆಟ್ಟಿದೆ. ಸೊ ನೀವು ನೋಡ್ಬೋದು ಕಾರ್ ಮೇಲೆಲ್ಲನೂ ಇನ್ನೂ ಸ್ನೋ ಇತ್ತು, ಎಲ್ಲ ಕ್ಲೀನ್, ಆವಾಗ ಅದು ಇನ್ನೂ ಕ್ಲಿಯರ್ ಆಗ್ತಾ ಇತ್ತು. ಇಲ್ಲಿ ನೋಡಿ ಎಲ್ಲ ಕಡೆನೂ ಸ್ನೋ ಇದೆ, ನೋಡೋಕ್ಕೆ ಚೆನ್ನಾಗಿದೆ. ಬಟ್ ಆದರೆ ಇಟ್ ಈಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹೆವಿ ಸ್ನೋ ಅಂತೂ ಇಲ್ಲ, ಬಟ್ ಆದರೆ ಲೈಟ್ ಡ್ರಿಸಲ್ ಸ್ನೋ ಇತ್ತು ಎಲ್ಲ ಕಡೆ. ಬಿಟ್ಟು ಮನೆಗೆ ಲೈಕ್ ನನ್ನ ಫ್ರೆಂಡು ಜಾಯ್ನ್ ಆಗಿದ್ದಾಳೆ ಅನ್ಸುತ್ತೆ. ಸೊ ನಾವು ಇವಾಗ ಕಾಫಿ ಶಾಪ್ಗೆ ಹೋಗ್ತೀವಿ. You can say hi. She is from Poland. Nice to meet you. Guys. ಸೊ ಮಾತಾಡ್ತಾ ಕಾಫಿ ಶಾಪ್ ರೀಚ್ ಆದ್ವಿ. ಕಾಫಿ ಶಾಪ್ ಹೆಸರು ಬಂದು ಕಾಸ್ಟಾ ಅಂತ. ಸೊ ಕಾಫಿ ಶಾಪಿಗೆ ಹೋಗಿ ಕ್ರಿಸ್ಮಸ್ ಸ್ಪೆಷಲ್ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ಬಂದು ಆಸಲ್ನೆಟ್ ಪ್ರಲೈನು ಮತ್ತು ವಿಪ್ಡ್ ಕಾಫಿ ತೊಗೊಂಡ್ವಿ. ಆಮೇಲೆ ಇಬ್ಬರು ಕಾಫಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗೆ ಶ್ಯೂರ್ ಇರಲಿಲ್ಲ ಅವಳು ವೀಡಿಯೋದಲ್ಲಿ ಮಾತಾಡ್ತಾಳ ಅಂತ ಎಲ್ಲ, ಅದಕ್ಕೆ ನಾನೇನು ಪ್ರಿಪೇರ್ ಆಗಿ ಟ್ರೈಪಾಡ್ ಎಲ್ಲ ಏನೂ ತೊಗೊಂಡೋಗಿರಲಿಲ್ಲ. ಬಟ್ ಶಿ ವಾಸ್ ವೆರಿ ಹ್ಯಾಪಿ. ನನ್ನ ವ್ಲಾಗ್ ಹಾಯ್ ಸಹ ಹೇಳಿದ್ಲು, ಬರೋದಕ್ಕೆ ಒಪ್ಕೊಂಡ್ಲು. ಮತ್ತು ಇನ್ನೊಂದು ಏನು ಹೇಳಿದಾಳೆ ಅಂದರೆ ನೆಕ್ಸ್ಟ್ ವ್ಲಾಗ್ ಮಾಡೋಣ, ಅದರಲ್ಲಿ ಖಂಡಿತ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ, ನಾವು ಹೆಂಗೆ ಸ್ಟಾರ್ಟ್ ಆದ್ವಿ, ಹೇಗಿರ್ತೀವಿ, ಸುಮ್ಮನೆ ಒಂದು ವ್ಲಾಗ್ ಮಾಡೋಣ, ಅದರಲ್ಲಿ ನಾನು ಬರ್ತೀನಿ, ಸೊ ಮಾತಾಡೋಣ ಅಂತ ಎಲ್ಲ ಒಪ್ಕೊಂಡಿದ್ದಾಳೆ. ಸೊ ಓಕೆ ಅಂತ ಹೇಳಿದ್ದಾಳೆ. ಸೊ ಆದಷ್ಟು ಬೇಗ ಒಂದು ವ್ಲಾಗ್ ಮಾಡ್ತೀನಿ, ಅದರಲ್ಲಿ ನಾವಿಬ್ಬರೇ ಇರ್ತೀವಿ. ಲೈಕ್ ಇವತ್ತು ಬಂದು ಟೈಮ್ ತುಂಬ ಕಮ್ಮಿ ಇತ್ತು, ಲೈಕ್ 1 ಅವರಲ್ಲಿ ನಾವು ಹೋಗಿ ಪಿಕ್ ಮಾಡಬೇಕಿತ್ತು, ಅಲ್ಲಿ ಹೋಗಬೇಕಿತ್ತು. ಬಟ್ ಯೂಶ್ವಲಿ ನಾವು ಯಾವ್ದಾರ ಮೀಟ್ ಆಗ್ತೀವಿ ಅಂದರೆ 2 ವೀಕ್ಸ್ ಅಥವಾ 1 ವೀಕ್ ಒನ್ಸ್ ಆದರೆ ಮೀಟ್ ಆಗ್ತೀವಿ. ಸೊ ಅವ್ರ ಕೆಲಸದ ಬಗ್ಗೆ ನನಗೇನೇನು ಇನ್ಫಾರ್ಮೇಷನ್ ಬೇಕು ಎಲ್ಲ ಹೇಳ್ತಾಳೆ. ಸುಮ್ಮನೆ ಎಲ್ಲ ಶೇರ್ ಮಾಡ್ಕೋತೀವಿ, ತುಂಬ ತಮಾಷೆ ಮಾಡ್ತೀವಿ. ಇಟ್ ವಿಲ್ ಬಿ ಲೈಕ್ ಅಂದರೆ ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿದ್ದು ಅಷ್ಟೇ ತುಂಬ ಖುಷಿ ಆಗುತ್ತೆ. ಇಲ್ಲಿರುವಂಥ ಒಳ್ಳೆ ಫ್ರೆಂಡು, ಬೆಸ್ಟ್ ಫ್ರೆಂಡು, ಅವಳ ಹೆಸರು ಬಂದು ಆ್ಯನಾ ಅಂತ. ಸೊ ಅವ್ರ ಮಕ್ಕಳು ಅಂದರೆ ಅವಳ ಮಗ ನನ್ನ ಮಗಳು ಇಬ್ಬರು ಒಂದೇ ಸ್ಕೂಲಿಗೆ ಹೋಗ್ತಾರೆ. ಬಟ್ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವಿಬ್ಬರು ಯೂಶ್ವಲಿ ಪಾರ್ಕಲ್ಲಿ ಮೀಟ್ ಆಗ್ತಾಯಿದ್ವಿ, ಲೈಕ್ ಪಾರ್ಕಿಗೆ ಹೋಗ್ತಾಯಿದ್ವಿ ಇಬ್ಬರೂ ಕರ್ಕೊಂಡು. ಬಟ್ ಇವಾಗ ಅವ್ರು ಸ್ಕೂಲಲ್ಲಿ ಇದ್ದಿದ್ದ ಟೈಮಲ್ಲಿ ನಾವೇನು ಮಾಡ್ತೀವಿ, 1 ಅವರ್, ಯೂಶ್ವಲಿ 3 ಅವರ್ಸ್ 2 ಅವರ್ಸ್ ಆ ಥರ ಹೋಗ್ಬಿಟ್ಟು ಕಾಫಿ ಶಾಪಲ್ಲಿ ಕೂತ್ಕೊಂಡು ಮಾತಾಡ್ತೀವಿ. ನನ್ನ ಥರನೇ ನೇಚರು. ಶಿ ಈಸ್ ವೆರಿ ಗುಡ್ ಫ್ರೆಂಡ್. ಸೊ ನೆಕ್ಸ್ಟ್ ನಾನು ನಿಮಗೆ ಖಂಡಿತ ಮೀಟ್ ಮಾಡಿಸ್ತೀನಿ. ಅಲ್ಲಿಂದ ಹೊರಡ್ತಾ ಇದ್ದೀವಿ, ಇನ್ನೂ ಸ್ನೋ ಹೋಗೇ ಇಲ್ಲ ನೋಡಿ, ಎಲ್ಲ ಕಡೆ ಹಂಗೆ ಇದೆ. ಸೊ ಕಾಫಿ ಕುಡಿದಾಯ್ತು, ಹೋಗ್ತಾ ಇದ್ದೀವಿ ಮನೆಗೆ. ನನ್ನ ಫ್ರೆಂಡಲ್ಲಿ ಬರ್ತಾ ಇದ್ದಾರೆ ನೋಡಿ. ಸೊ ಇದು ಬಂದು ಅವಳ ಮನೆಗೆ ಹೋಗಿ ಸ್ಟ್ರಾಲರ್ ತೊಗೊಂಡು ಡ್ರಾಪ್ ಮಾಡ್ಬಿಟ್ಟು ಬಂದ್ಲು. ಸೊ ಇದು ಬಂದು ತುಂಬ ಐಸ್ ಇದೆ, ಇನ್ನೂ ನೋಡ್ಬೋದು, ಇನ್ನೂ ಬೆಳ್ಳಗಿದೆ. ಇವತ್ತೇನೋ -5ವರೆಗೂ ಹೋಗಿದೆ, ತುಂಬಾ ಚಳಿ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಸ್ಕೂಲ್. ಸೊ ಆಮೇಲೆ ಸಿಗ್ತೀನಿ. ಸೊ ಇದು ಬರ್ತಾ ತೆಗ್ದಿದ್ದು ವಿಡಿಯೋ. ಏನಂದರೆ ಫಾರ್ಮರ್ಸ್ ಮಾರ್ಕೆಟ್ ಇದು. ಪ್ರತಿ ಮಂತ್ದು ಲಾಸ್ಟ್ ಶುಕ್ರವಾರ ಶನಿವಾರ ಇಲ್ಲಿ ಮಾರ್ಕೆಟ್ ಮಾಡ್ತಾರೆ, ಫಾರ್ಮರ್ಸ್ ಮಾರ್ಕೆಟು. ತುಂಬ ಸ್ಟಾಲ್ಸ್ ಕಮ್ಮಿ ಇತ್ತು ಚಳಿ ಇರೋದ್ರಿಂದ. ಮನೆಗೆ ಈಗ ಏನಂದರೆ ಫಸ್ಟು ಆಫ್ಟರ್ ಕಮಿಂಗ್ ಟು ಇವತ್ತು ಇವಳು ಹಾಕೊಂಡಿದ್ದ ಡ್ರೆಸ್ಸು, ಸ್ಟಾಕಿಂಗ್ಸು, ಸಾಕ್ಸ್ ಎಲ್ಲ ಹಾಕೊಂಡಿಲ್ಲ, ಅದೆಲ್ಲ ತೆಗ್ದಾಕಿದ್ದಾಯ್ತು. ಅವಳು ಬಂದಿದ ತಕ್ಷಣ ಅದೆಲ್ಲ ತೆಗ್ದಾಕ್ತಾಳೆ.
ಈ ತರ ಇರೋದಿಲ್ಲ. ಬಟ್ ಆದ್ರೆ ಯೂಶಲಿ ಅವರಪ್ಪ ಬಿಟ್ಟು ಬಂದ್ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಅಪ್ ಎಲ್ಲ ಮಾಡಿ ಪಾತ್ರೆ ತೊಳೆದು ಅಡುಗೆ ಮಾಡಿ ಮುಗಿಸಿ ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ಬಟ್ ಇವತ್ತು ನಾನೇ ಫಸ್ಟ್ ಬೆಳಗ್ಗೆನೆ ಹೋಗಿ ಈಗ ಬರ್ತಾ ಇರೋದ್ರಿಂದ ಅಡುಗೆ ಮನೆ ಈ ರೀತಿ ಇದೆ. ಸೊ ಫಸ್ಟ್ ಎಲ್ಲ ಕ್ಲೀನ್ ಅಪ್ ಮಾಡ್ಬೇಕು. ಈಗ ಫಸ್ಟ್ ಅವಳಿಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿಸಾದ್ಮೇಲೆ ಅವಳಿಗೆ ಊಟ ಮಾಡಿಸಿ ಮಲಗಿಸ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಲ್ಕೊಂಡಿದ್ದಾಯ್ತು, ಸ್ನಾನ ಆಯ್ತು, ನಿದ್ದೆ ಮಾಡ್ತಿದ್ದಾಳೆ. ಸೊ ಊಟ ಎಲ್ಲ ಆಯಿತು. ನೋಡಿ ಇಲ್ಲಿ ಸಾಂಬಾರು ಮಾಡಿದ್ದೀನಿ, ರಾತ್ರಿಗೆ ಸಾಂಬಾರು ಆಗಿದ್ದಾಯಿತು. ಇಲ್ಲಿ ಟೀ ಇಟ್ಟಿದ್ದೀನಿ, ಮಸಾಲಾ ಟೀ ಬಂದು ಪುದೀನಾ ಲೀವ್ಸ್ ಹಾಕಿದ್ದೀನಿ, ಏಲಕ್ಕಿ, ಬ್ರೌನ್ ಶುಗರ್ ಹಾಕಿದ್ದೀನಿ. ಸೊ ಮಸಾಲಾ ಟೀ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ದೋಸೆ ಹಿಟ್ಟನ್ನು ಹಾಕಿದ್ದೀನಿ. ಇದು ಬಂದು ನಾನು 6 ಗಂಟೆಗೆ ರುಬ್ತೀನಿ. ನೀವು ನೋಡ್ಬೋದು 3 ಗಂಟೆಗೆ ಎಲ್ಲ ಫುಲ್ ಕತ್ಲಾಗಿದೆ. ಲೈಟ್ ಆನ್ ಮಾಡಿದ್ದೀನಿ. ಸೊ ಪಾತ್ರೆ ತೊಳೆದಿದ್ದಾಯಿತು, ಕಿಚನ್ ಎಲ್ಲ ಫುಲ್ ಕ್ಲೀನ್ ಆಗಿದೆ. ಸೆಲೆಬ್ರೇಷನ್ ಇತ್ತು ಅಂತ ಹೇಳಿದ್ನಲ್ಲ, ಸೆಲೆಬ್ರೇಷನ್ ಆದಮೇಲೆ ಎಲ್ಲರಿಗೂ ಮಕ್ಳಿಗೂ ಅವ್ರ ಟೀಚರ್ಸು ಬಂದು ಪರ್ಸ್ನಲೈಸ್ಡ್ ಮಕ್ಳ ಕೈಲೇ ಒಂದು ಸ್ವಲ್ಪ ಏನೇನೋ ಮಾಡಿಸಿದ್ರು ಅನ್ಸುತ್ತೆ ಆ್ಯಕ್ಟಿವಿಟೀಸು. ಅದನ್ನೆಲ್ಲ ಕ್ರಿಸ್ಮಸ್ಸಿಗೆ ಅಂತ ಹ್ಯಾಪಿ ಕ್ರಿಸ್ಮಸ್ ಅಂತ ಮಕ್ಳ ಕೈಲಿ ಕೊಡಿಸಿದ್ರು ಟೀಚರ್ಸ್ಗೆ, ಅಂದರೆ ನಮಗೆ. ಸೊ ಇದು ಬಂದು ನನ್ನ ಮಗಳದು. ಸೊ ಈ ಥರ ಫೈಲಲ್ಲಿ ಹಾಕ್ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ನೀಟಾಗಿ ಕಾಣಿಸ್ತಿದೆ. ಸೊ ಇದು ಬಂದು ಪೈನ್ ಕೋನ್ ಅಂತ ಹೇಳ್ತಾರಲ್ಲ, ಇದು ಪೈನ್ ಕೋನ್ ಗಿಡದಲ್ಲಿ ಬಿಡುತ್ತೆ. ಸೊ ಇದಕ್ಕೆ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಇದು ಬಂದು ನೋಡಿ ಪಾಂಪಾಮ್ ಅಂಟಿಸಿದ್ದಾರೆ. ಟೀಚರ್ಸ್ ಹೆಲ್ಪ್ ಮಾಡಿ ಈ ಥರ ಮಾಡಿಸಿದ್ದಾರೆ. ಸೊ ಇಲ್ಲಿ ಅರಣ್ಯ ಅಂತ ಬರ್ತಿದೆ, ಸ್ಟಿಕ್ಕರ್ ಹಾಕಿದ್ದಾರೆ. ಇಲ್ಲಿ ಥ್ರೆಡ್ಡಲ್ಲೂ ಬರೆದಿದ್ದಾರೆ ಅವಳ ಹೆಸರು. ಸೊ ಪರ್ಸ್ನಲೈಸ್ಡ್ ಅವಳದು ಫಸ್ಟ್ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಅಂತ ಮಾಡಿರೋದು. ಇದು ಬಂದು ಅದೇ ಕ್ರಿಸ್ಮಸ್ ಟ್ರೀಲಿ ಹ್ಯಾಂಗ್ ಮಾಡೋಕ್ಕೆ ಅಂತ ಮಾಡಿದ್ದಾರೆ. ಸೊ ಇದು ಬಂದು ಒಂದು. ಆಮೇಲೆ ಇನ್ನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಇದು ನೋಡಿ, ಇದು ಬಂದು ಒಂದು ಕಾರ್ಡ್ಬೋರ್ಡ್ ಶೀಟ್ ಥರದಲ್ಲಿ. ಸೊ ಪರ್ಸನಲೈಸ್ ಗ್ರೀಟಿಂಗ್ ಕಾರ್ಡ್ ಮಾಡಿಸಿದ್ದಾರೆ. ಮೇರಿ ಕ್ರಿಸ್ಮಸ್, ಲಾಟ್ಸ್ ಆಫ್ ಲವ್ ಫ್ರಮ್ ಅರಣ್ಯ. ಸೊ ಅವಳ ಹೆಸರು ಈ ಥರ ಇದೆ ಸದ್ಯಕ್ಕೆ. ಸೊ ಇದು ಬಂದು ಇವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಈ ಥರ ಇದೆ, ಲಾಟ್ಸ್ ಆಫ್ ಲವ್ ಫ್ರಮ್ ಮೈ ಡಾಟರ್ ಫಾರ್ ಕ್ರಿಸ್ಮಸ್. ಸೊ 3 ತಲೆ ಇದೆ ನನ್ನ ಪ್ರಕಾರ, ನನ್ನ ಇಮ್ಯಾಜಿನೇಷನ್ ಪ್ರಕಾರ ಇದು 3 ಇದೆ ಅಂದರೆ. ಸೊ ಇದರಲ್ಲಿ ಒಂದು ಮಮ್ಮಿ, ಡ್ಯಾಡಿ, ಒಂದು ಅರಣ್ಯ ಅಂತ ಅನ್ಕೊತೀನಿ. ಸೊ ಇದು ಅವಳು ಮಾಡಿರೋ ಫಸ್ಟ್ ಗ್ರೀಟಿಂಗ್ ಕಾರ್ಡ್, ಅಂದರೆ ನನಗೆ ತಂದು ಕೊಟ್ಟಿರೋದು ಮನೇಲಿ. ಚೆನ್ನಾಗಿದೆ ಗ್ರೀಟಿಂಗ್ ಕಾರ್ಡು, ಮೇರಿ ಕ್ರಿಸ್ಮಸ್ ಅಂತ ಇರೋದು. ಆಮೇಲೆ ಅದಲ್ದಿರ ಇದು ನೆಕ್ಸ್ಟ್ ಬಂದು ಇನ್ನೊಂದೇನೋ ಕೊಟ್ಟಿದ್ದಾರೆ. ಸೊ ಅವಳ ಹೆಸರು ಬರೆದಿದ್ದಾರೆ, ಫ್ರಮ್ ಅರಣ್ಯ ಅಂತ. ಏನಿದೆ ಅಂತ ನನಗೂ ಗೊತ್ತಿಲ್ಲ. ಚೆನ್ನಾಗಿ ಸೆಲ್ಲೋ ಟೈಪ್ ಹಾಕಿ ಸೀಲ್ ಮಾಡಿದ್ದಾರೆ. ಸೊ ಏನಿದೆ ಅಂತ ಓಪನ್ ಮಾಡೋಣ. ಸೊ ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಅದು ಆಮೇಲೆ ಮಾಡ್ಬೋದಿತ್ತು, ಬಟ್ ವಿಡಿಯೋ ಮಾಡೋದಕ್ಕೆ ಅಂತೇಳಿ ನಾನು ಈಗಲೇ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಓಪನ್ ಮಾಡಿದೆ. ಏನಿದೆ ನೋಡಿ ಇದರಲ್ಲಿ. ಸೊ ಈ ಥರ ಏನೋ ತಗ್ಲಾಕೋದಿಕ್ಕೆ ಮಾಡಿದ್ದಾರೆ, ಹ್ಯಾಂಗಿಂಗ್ ಮಾಡಿದ್ದಾರೆ. ಹ್ಯಾಂಗಿಂಗ್ದು ಇದು ಸ್ಟಾರ್ಸ್ ಅಂಟಿಸಿದ್ದಾರೆ. ಇದು ನ್ಯೂ ಇಯರ್ಗೆ, ಲೈಕ್ ಬಿಕಾಸ್ ಅವಳು ಸ್ಕೂಲ್ ಇವಾಗ ಹಾಲಿಡೇಸ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ನಲ್ಲ. ನೆಕ್ಸ್ಟು ಅವಳು ಹಾಲಿಡೇಸ್ ಮುಗಿಯೋದೆ ಜನವರಿ 2ಗೆ ಅವಳು ಫಸ್ಟ್ ಸ್ಕೂಲ್ಗೆ ಹೋಗೋದು. ಸೊ ನ್ಯೂ ಇಯರ್ ಮುಗಿಸ್ಕೊಂಡೆ ಅವಳು ಹೋಗ್ತಾ ಇರೋದು. ಸೊ ನ್ಯೂ ಇಯರಿಗೂ ಅಂತ ಹೇಳಿ ಮೋಸ್ಟ್ಲಿ ಇದನ್ನು ಮಾಡಿಬಿಟ್ಟಿದ್ದಾರೆ. ಸೊ ಜನವರಿ 2019 ಒಂದು ಪುಟ್ಟ ಕ್ಯಾಲೆಂಡರ್ ಹಾಕಿದ್ದಾರೆ. ಇಲ್ಲಿ ಎಲ್ಲ ಇದೆ, ಇಯರ್ಸ್ ಹೊಸ ಕ್ಯಾಲೆಂಡರ್ 2019 ಕ್ಯಾಲೆಂಡರ್ ಇದೆ. ಸೊ ಆಮೇಲೆ ಇದು ಅವಳೇ ಮಾಡಿರೋ ಹಾರ್ಟ್. ಇಲ್ಲಿ ತುಂಬ ಪೇಂಟಿಂಗ್ ಎಲ್ಲ ಮಾಡಿಸ್ತಾ ಇರ್ತಾರೆ. ಸ್ಕೂಲಲ್ಲೆಲ್ಲ ತುಂಬ ನೀಟ್ ಹಾಕಿದ್ರು, ಲೈಕ್ ಎಲ್ಲ ಕಡೆನೂ ಮಕ್ಕಳು ಮಾಡಿರೋ ಆ್ಯಕ್ಟಿವಿಟೀಸ್ ಎಲ್ಲ ಹಾಕಿದ್ರು. ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಹೇಳಿದ್ನಲ್ಲ, ಒಳಗಡೆ ಫೋಟೋ ತೆಗಿಯೋಕ್ಕಾಗಿಲ್ಲ, ಬಟ್ ನಾನು ನೋಡಿದೆ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಆಮೇಲೆ ಇನ್ನೊಂದೇನು ಗೊತ್ತಾ, ದೀಪಾವಳಿಲಿ ನಾನು ಹೇಳಿದ್ನಲ್ಲ ನಿಮಗೆ, ಅಂದರೆ ಸ್ಕೂಲಲ್ಲಿ ಹೋಗ್ಬಿಟ್ಟು ನಾನು ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಕೊಟ್ಟು ಬಂದೆ ಅಂತ, ಅದನ್ನು ಎಲ್ಲ ಹಾಕಿದ್ರು. ಮತ್ತು ನಂದು ಒಂದು ಮಾಡ್ತಾ ಇರೋ ಫೋಟೋ ಸಹ ಹಾಕಿದ್ರು. ನಂಗೆ ನೋಡಿ ತುಂಬ ಖುಷಿ ಆಯಿತು. ಸೊ ಇದು ಬಂದು ನೋಡಿ ಮೊಸಾಯಿಕ್ದು ಆರ್ಟ್, ಇದೊಂದು ಮಾಡಿರೋದು ಅವಳದು. ಇನ್ನೂ ಒಂದು ಏನೋ ಇತ್ತಲ್ಲ ಇಲ್ಲಿ, ಇನ್ನೂ ಒಂದು ಬಂದು ಇದೆ, ಇನ್ನೊಂದು ಚಿಕ್ಕದಿದೆ. ಸೊ ಇದು ಏನಂತ ನಂಗೆ ಗೊತ್ತಿಲ್ಲ, ಅರಣ್ಯ ಅಂತ ಇದೆ. ಇದ್ರ ಮೇಲೂ ಎಲ್ಲ ಪೇಸ್ಟ್ ಮಾಡಿದ್ದಾರೆ. ಸೊ ಓಪನ್ ಮಾಡ್ತಾ ಇದ್ದೀನಿ ಇದನ್ನು ಸಹ. ಓಕೆ, ಇದರಲ್ಲಿ ಬಂದು ಕಾರ್ಡ್, ಅಂದರೆ ಇದು ಮೋಸ್ಟ್ಲಿ ಟೀಚರ್ಸ್ ರೆಡಿ ಕಾರ್ಡ್ ಇರಬೇಕು. ಓಕೆ, ವಾವ್, ನೋಡಿ ಗ್ರೀಟಿಂಗ್ ಕಾರ್ಡ್ ಬಂದು ಮೆರಿ ಕ್ರಿಸ್ಮಸ್ ಅಂತ ಇದೆ. ಬಟ್ ಸ್ಪೆಷಲ್ ಏನು ಅಂದರೆ ಅವ್ರ ಟೀಚರ್ಸ್ ಸೈನ್ ಮಾಡಿದ್ದಾರೆ ಎಲ್ಲರೂ. ಅರಣ್ಯಗೆ ಅಂತ ಹೇಳಿದೆ, ಬಟ್ ಅವ್ರ ಟೀಚರ್ಸ್ ಇಲ್ಲಿ ಅವ್ರ ಹೆಸರು ಲಾಟ್ಸ್ ಆಫ್ ಲವ್ ಫ್ರಮ್ ಶಾನಾನ್, ಹೈದಿ, ಏಪ್ರಿಲ್,
ಜುಲು. ಸೊ ಅವ್ರ ಟೀಚರ್ಸ್ ಬಂದು ಈ ತರ ಸೈನ್ ಮಾಡಿದ್ದಾರೆ, ಪರ್ಸನಲೈಸ್ಡ್ ಆಗಿ ಸೈನ್ ಮಾಡಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಅವಳ ಸ್ಕೂಲಿಂದ ಅವಳಿಗೆ ಕ್ರಿಸ್ಮಸ್ ಪ್ರೆಸೆಂಟ್ಸ್, ಅಂದ್ರೆ ಅವಳು ಮಾಡಿರೋ ಕ್ರಾಫ್ಟ್ಸ್ ಮತ್ತೆ ಟೀಚರ್ಸ್ ಕಡೆಯಿಂದ ವಿಶಸ್ ಕಳ್ಸಿರೋದು ಅವಳಿಗೆ. ಸೊ ಟೀ ರೆಡಿ ಆಗಿದೆ. ಈಗ ಹೋಗಿ ಟೀ ಹಾಕೊಂಡು ಬಂದು ಜಸ್ಟ್ ಯಾಕೆ ಕೆಲಸ ಎಲ್ಲ ಮುಗಿಸೋಷ್ಟ್ರಲ್ಲಿ ಆಗ್ಲೇ ಅರ್ಧ ಗಂಟೆ 1 hour ಮೇಲೆ ಆಗೋಗಿದೆ. ಇನ್ನೊಂದು ಅರ್ಧ ಗಂಟೆ ಒಳಗಡೆ ಮೋಸ್ಟ್ಲಿ ಎದ್ದಾಳ್ತಾಳವಳು. ಅಷ್ಟರಲ್ಲಿ ನಾವು ಟೀ ಹಾಕೊಂಡು ಬಂದು ಏನಾದ್ರು ಫಿಲಮ್ ಅಂತೂ ನೋಡೋಕ್ಕಾಗಲ್ಲ, ಏನಾದ್ರು ಒಂದು ಚಿಕ್ಕ ಕಾಮಿಡಿ, ಯೂಶಲಿ ನನ್ನ ಫ್ರೆಂಡ್ಸ್ ನೋಡ್ತೀನಿ ನೆಟ್ಫ್ಲಿಕ್ಸ್ ಅಲ್ಲಿ. ಸೊ ಹಾಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತೀನಿ. ಅಷ್ಟರಲ್ಲಿ ಅವಳು ಹೇಳ್ತಾಳೆ. ಸೊ ಆಗಿದೆ. ಸೊ ಟೀ ಹಾಕೊಂಡು ಬಂದೆ ನಾನು. ಬಟ್ ಈ ಕಪ್ ತುಂಬಾ ಸ್ಪೆಷಲ್ ನನಗೆ, ಅದನ್ನ ನಿಮ್ಗೆ ತೋರಿಸೋಣ ಅನ್ಕೊಂಡೆ. ಯಾಕೆ ಅಂದ್ರೆ ಇದು ಬಂದು ನನ್ನ ಬರ್ಡೇಲಿ, ನನ್ನ ಹಸ್ಬೆಂಡ್ ಲಾಸ್ಟ್ ಬರ್ತ್ಡೇಲಿ ನನಗೆ ಪರ್ಸನಲೈಸ್ಡ್ ಆಗಿ ಮಾಡಿರುವಂತ ಕಪ್ ಇದು. ಸೊ ಗಿಫ್ಟ್ ಆಗಿ ಕೊಟ್ಟಿದ್ದು. ಹ್ಯಾಪಿ ಬರ್ಡೇ ಮಮ್ಮು ಅಂತ ಇದೆ. ಇಲ್ಲಿ ಬಂದು ನೀವು ಒಂದು ಫೋಟೋ ನೋಡ್ಬೋದು. ಈ ಫೋಟೋ ಬಂದು ನಾನು ಅಮೆರಿಕದಲ್ಲಿದ್ದಾಗ ಆಪಲ್ ಪಿಕಿಂಗ್ ಹೋಗಿದ್ವಿ, ಆಪಲ್ ತೋಟಕ್ಕೆ, ಅಲ್ಲಿ ತೆಗೆದಿದ್ದು. ಸೊ ಇದು ಬಂದು ನಾನು, ನನ್ನ ಮಗಳು. ಸೊ ಇಲ್ಲೇ UK ಎಲ್ಲೋ ಈಚೆ ಹೋಗಿದ್ವಿ ಟ್ರಿಪ್. ಅವಾಗ ಇದು ಬಂದು ನನ್ನ ಫ್ಯಾಮಿಲಿ 3 ಜನ ಇರೋದು. ಸೊ ಇದು ಬಂದು ಹ್ಯಾಪಿ ಬರ್ಡೇ ಮಮ್ಮು ಅಂತ ಇದೆ. ಸೊ ಅವತ್ತಿಂದ ರೆಗ್ಯುಲರ್ ಆಗಿ ಇದರಲ್ಲೇ ಕುಡಿತಿರೋದು ಟೀ ಬಂದು. ಒಂದು ಸ್ವಲ್ಪನೂ ಫೇಡ್ ಆಗಿಲ್ಲ, ಸ್ವಲ್ಪ ಯೂಶಲಿ ನಾರ್ಮಲ್ ಆಗಿ ಇದಕ್ಕಿಂತ ಲೈಟ್ ಆಗಿದೆ ಅನ್ಸುತ್ತೆ. ಬಟ್ ಎನಿವೇಸ್ ನನಗೆ ಈ ಕಪ್ ಸ್ಪೆಷಲ್. ಸೊ ನಾನು ಇದರಲ್ಲಿ ಯಾವಾಗಲೂ ಟೀ ಕುಡಿತೀನಿ. ಸೊ ಇನ್ನೇನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಗೋಗಿದೆ. ಕತ್ಲೆನೂ ಆಗೋಯ್ತು, ಆಗಲೇ 4:15 ಕತ್ಲೆ ಆಗೋಗಿದೆ, 4:15 ಆಗಿದೆ. ಸೊ ಫುಲ್ ಕತ್ಲೆ ಆಗಿದೆ. ನಾನು ತೋರಿಸ್ತೀನಿ ಬೇಕಾದ್ರೆ ನಿಮಗೆ, ನೋಡಿ ಆ ಕಡೆ. ಸೊ ಕತ್ಲೆ ಆಗಿದೆ. ಸೊ ಈಗ ಬಂದು ನಾನು ಏನು ಮಾಡ್ತೀನಿ ಅಂದರೆ, ಅಡುಗೆ ಆಗಿದೆ ನಿಮ್ಗೆ ತೋರಿಸ್ದಂಗೆ. ಜಸ್ಟ್ ಒಂದು 1/2 hour ಒಳಗಡೆ ಗ್ಯಾರಂಟಿ ನನ್ನ ಮಗಳು ಇವಾಗ ಹೇಳ್ತಾಳೆ. ಅಷ್ಟರಲ್ಲಿ ನಾನು ಏನು ಮಾಡ್ತೀನಿ, ಟೀ ಕುಡ್ಕೊಂಡು ನನ್ನ ಫೇವ್ರೆಟ್ ಶೋ ನೋಡ್ತೀನಿ. ನನ್ನ ನೆಟ್ಫ್ಲಿಕ್ಸಲ್ಲಿ ಫ್ರೆಂಡ್ಸ್ ಅಂತ ಬರುತ್ತೆ ಇಂಗ್ಲೀಷ್ದು. ಯೂಶಲಿ ಅದು ಫುಲ್ ಕಾಮಿಡಿ, ಯಾವಾಗಲೂ ತಲೆನೋವಿರುತ್ತೆ, ಇದಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಸೊ ಅದರಲ್ಲಿ ನೋಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ಸ್ಮೈಲ್ ಬರುತ್ತೆ ಮುಖದಲ್ಲಿ. ಸೊ ಅದನ್ನ ನೋಡ್ತೀನಿ. ಯೂಶಲಿ ಮೂವಿ ಆ ಥರ ಎಲ್ಲ ನೋಡೋದಕ್ಕೆ 1 hour ಬೇಕು, 1 hour ಮೇಲಾದರೂ ಬೇಕು. ಬಟ್ ಅಷ್ಟರಲ್ಲಿ ಗ್ಯಾರಂಟಿ ಹೇಳ್ತಾಳೆ ಅಂತ ಗೊತ್ತು. ಅದಕ್ಕೆ ಇವಾಗ ಫ್ರೆಂಡ್ಸ್ ಹಾಕೊಂಡು ನನ್ನ ಫೇವ್ರೆಟ್ ಶೋನ ನಾನು ಇವಾಗ ಟೀ ಕುಡಿತೀನಿ. ಸೊ ಇಷ್ಟೇ ಇವತ್ತಿನ ವ್ಲಾಗು. ಆದಷ್ಟು ನಾನು ಜಾಸ್ತಿ ಡೀಟೇಲ್ ಆಗಿ ಮಾಡಕ್ ಹೋಗಿಲ್ಲ, ತುಂಬಾ ಲೆಂತಿನೂ ಮಾಡಕ್ ಹೋಗಿಲ್ಲ, ಸಿಂಪಲ್ ಆಗಿ ಶಾರ್ಟ್ ಆಗಿ ಮಾಡಿ ಮುಗಿಸಿದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ವ್ಲಾಗು ಲಾಸ್ಟ್ ಇದರಿಂದ ಸ್ವಲ್ಪ ಕಮ್ಮಿ ಆಗಿದೆ, ಲೇಟ್ ಆಗಿದೆ. ಯಾಕೆ ಅಂದ್ರೆ ಅದಕ್ಕೊಂದು ರೀಸನ್ ಇದೆ. ಏನಂದ್ರೆ ನಾನು ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮಗಳು ಸ್ಕೂಲ್ ಹೋಗೋಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ನಾನು ಏನಾದರೂ ಪಾರ್ಟ್ ಟೈಮ್, ಯೂಶಲಿ ಫುಲ್ ಟೈಮ್ ಅಂತೂ ಹೋಗೋಕ್ಕಾಗಲ್ಲ. ಸೊ ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೀನಿ, ನನ್ನ ಪ್ರೊಫೆಷನ್ಗೆ ಸೂಟ್ ಆಗೋ ಅಂಥದ್ದು. ಬಟ್ 2 ಇಂಟರ್ವ್ಯೂ ಕ್ಲಿಯರ್ ಆಯಿತು, ಒಂದಾಗಲಿಲ್ಲ. ಬಟ್ 2 ಇಂಟರ್ವ್ಯೂ ಪ್ರಾಬ್ಲಮ್ ಏನಂದರೆ ಟೈಮ್ದಾಯಿತು. ಏನಂದರೆ ಪಾರ್ಟ್ ಟೈಮ್ ನಾನು ನೋಡ್ತಾ ಇರೋ ಟೈಮಿಂಗ್ಸು ಅವಳು ಸ್ಕೂಲಲ್ಲಿ ಇರೋದಕ್ಕೆ ಮ್ಯಾಚ್ ಆಗಬೇಕು. ಬಟ್ ಅಲ್ಲಿ ಆಗ್ತಾ ಇಲ್ಲ. ಸೊ ಅದರಿಂದ ಆ ಜಾಬ್ ತೊಗೊಳಕ್ಕಾಗಲ್ಲ. ನನಗೇನು ಹರಿ ಇಲ್ಲ, ಅರ್ಜೆಂಟ್ ಏನಿಲ್ಲ. ಸಿಂಪಲ್ ಆಗಿ ಯಾವುದಾದ್ರೂ ಅವಳಿಗೂ ಯಾವುದೇ ರೀತಿ ಕಂಫರ್ಟಬಲ್ ಇರೋಂಥ ಜಾಬ್ ಯಾವ್ದಾದ್ರು ಸಿಕ್ಕಿದ್ರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಇಷ್ಟು. ಇವಾಗ ನೆಪ್ಸ್ಕೋಬೇಕು. ಅಮ್ಮ ಇದ್ದಿದ್ರೆ ಗ್ಯಾರಂಟಿ ಆರಾಮಾಗಿ ಅವಳು ಅಮ್ಮನ ಜೊತೆ ಇರ್ತಾ ಇದ್ಲು, ನಾನು ಜಾಬ್ಗೆ ಹೋಗೋಕ್ಕೆಲ್ಲ ಹೆಲ್ಪ್ ಆಗ್ತಾ ಇತ್ತು. ಬಟ್ ಇವಾಗ ನಾನು ಜಾಬ್ಗೆ ಹೋಗೋಕ್ಕಾಗ್ತಾ ಇಲ್ಲ. ನೋಡೋಣ, ಪಾರ್ಟ್ ಟೈಮ್ ನನ್ನ ಟೈಮಿಂಗ್ಸ್ಗೂ ಅವಳಿಗೂ ಯಾವುದು ಇದಾಗ್ದಿಲ್ದಿರ ಯಾವ್ದಾದ್ರು ಒಳ್ಳೆ ಜಾಬ್ ಸಿಕ್ಕಿದ್ರೆ ನೋಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಓದ್ತಾ ಇದ್ದೆ. ಸೊ ಈಗ ಬಂದು ನಾನು ಟೀ ಕುಡಿತೀನಿ. ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವ್ಲಾಗಿಗೆ ಒಂದು ಲೈಕ್ ಕೊಡಿ. ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆಮೇಲೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಹೊಸಬರಾಗಿದ್ದಲ್ಲಿ. ಯಾರ್ಯಾರು ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಇನ್ಮೇಲೆ ಆದಷ್ಟು ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್. ಬಾಯ್.